ರೆಡ್ ಬಟನ್ನ ಪ್ರೆಸ್ ಮಾಡಿದ್ದೀನಿ. ವೆಲ್ಕಮ್ ಟು ತುಮಕೂರು ಸ್ಮಾರ್ಟ್ ಸಿಟಿ. ಪ್ರಗತಿ ಟಿವಿಯಿಂದ ತುಮಕೂರು ಸ್ಮಾರ್ಟ್ ಸಿಟಿ ವತಿಯಿಂದ ತುರ್ತು ಸಂದರ್ಭದಲ್ಲಿ ಜನರ ಸಂರಕ್ಷಣೆಗಾಗಿ ಒಂದು ರೂಪಿಸಿದಂತಹ ಎಮರ್ಜೆನ್ಸಿ ಕಾಲಿಂಗ್ ಬಾಕ್ಸ್ ಏನಿದೆ ಇವತ್ತು ಅಮಾನಿಕೆರೆ ಮುಂಭಾಗದಲ್ಲಿರ್ತಕ್ಕಂಥದ್ದು. ಸೊ ಅಲ್ಲಿ ಇವಾಗ ನಾನಿದ್ದೀನಿ. ಎಷ್ಟೋ ಜನರಿಗೆ ಗೊತ್ತಿಲ್ಲ ಎಮರ್ಜೆನ್ಸಿ ಕಾಲಿಂಗ್ ಬಾಕ್ಸ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಜೊತೆಗೆ ಯಾವ್ಯಾವ ಸಂದರ್ಭದಲ್ಲಿ ನಾವು ಎಮರ್ಜೆನ್ಸಿ ಕಾಲಿಂಗ್ ಬಾಕ್ಸನ್ನು ಯೂಸ್ ಮಾಡ್ಬೋದು ಅಂತ ಹೇಳಿ. ಈಗ ತುಮಕೂರಿನ ಅಮಾನಿಕೆರೆ ಪಾರ್ಕ್ ಏನು ನೋಡ್ತಾ ಇದ್ದೀರಾ ನೀವು, ಅದರ ಮುಂಭಾಗದಲ್ಲೇ ಒಂದು ಎಮರ್ಜೆನ್ಸಿ ಕಾಲಿಂಗ್ ಬಾಕ್ಸ್ ಇದೆ. ಸೊ ನೀವು ಏನಾದರೂ ತುಂಬ ಎಮರ್ಜೆನ್ಸಿ ಅಂತ ಅನಿಸಿದ್ರೆ ತುರ್ತು ಸಂದರ್ಭದಲ್ಲಿ ಮಾತ್ರ ಇದನ್ನು ಯೂಸ್ ಮಾಡಬಹುದಾಗಿದೆ. ಇದು ತುಮಕೂರಿನ ಯಾವ್ಯಾವ ಭಾಗದಲ್ಲಿದೆ ಅಂದರೆ ನಗರದ BGS ವೃತ್ತ, ಹಾಗೆ SS ವೃತ್ತ ಮತ್ತು ಶಿರಾ ಗೇಟ್ನಲ್ಲಿ ಇರೋವಂಥದ್ದು. ಹಾಗೆ ಈ ಎಲ್ಲ ಭಾಗಗಳಿಗೆ ಸೇರಿದಂತೆ 41 ಸ್ಥಳಗಳಲ್ಲಿ ಇದನ್ನು ಅಳವಡಿಸಲಾಗಿದೆ. ಯಾವ್ಯಾವಾಗ ನೀವು ಇದನ್ನು ಯೂಸ್ ಮಾಡ್ಬೋದು ಅಂದರೆ ಅಪಘಾತವಾದಂತಹ ತಕ್ಷಣ ಆಂಬ್ಯುಲೆನ್ಸ್ ಕರೆಗೆ ಅಥವಾ ಆರೋಗ್ಯ ಸೇವೆಯನ್ನು ಪಡೆಯೋದಕ್ಕೆ, ಪೊಲೀಸ್ ಸೇವೆಗೆ, ಮತ್ತು ಕಳ್ಳತನ, ಆರೋಗ್ಯ ಸಮಸ್ಯೆ ಅಥವಾ ಸಂಚಾರ ನಿಯಮ ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ತುರ್ತು ಸೇವೆಯನ್ನು ನೀವು ಪಡಿಬೇಕು. ಸೊ ಆ ರೀತಿಯಾಗಿ ಇದು ವರ್ಕ್ ಮಾಡುತ್ತೆ. ಎಷ್ಟೋ ಜನರಿಗೆ ಇದನ್ನು ಹೇಗೆ ಉಪಯೋಗಿಸೋದು ಅಂತ ಗೊತ್ತಿಲ್ಲ, ಜೊತೆಗೆ ಯಾವ್ಯಾವ ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡಬೇಕು ಅನ್ನೋದು ಸಹ ಗೊತ್ತಿರಲ್ಲ. ಬನ್ನಿ ಇವಾಗ ನಾವು ಇಲ್ಲಿ ಒಂದು ರೆಡ್ ಬಟನ್ ಏನು ಕಾಣಿಸ್ತಾ ಇದೆಯಲ್ಲ, ಈ ರೆಡ್ ಬಟನನ್ನು ಪ್ರೆಸ್ ಮಾಡೋಣ. ಸೊ ಯಾವ ರೀತಿಯಾಗಿ ನೇರವಾಗಿ ಅಲ್ಲಿ ಪಾಲಿಕೆಯ ಒಂದು ಕಮಾಂಡ್ ರೂಮ್ ಏನಿರುತ್ತೆ ಅಥವಾ ಕಂಟ್ರೋಲ್ ರೂಮ್ ಏನಿರುತ್ತೆ ಅಲ್ಲಿ ಕಾಲ್ ಹೋಗುತ್ತೆ. ಸೊ ನೋಡೋಣ ಇದು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತ ಹೇಳಿ. ಸೊ ನಾನಿವಾಗ ಇಲ್ಲಿರುವಂಥ ಒಂದು ರೆಡ್ ಬಟನ್ನ ಪ್ರೆಸ್ ಮಾಡಿದ್ದೀನಿ. ವೆಲ್ಕಮ್ ಟು ತುಮಕೂರು ಸ್ಮಾರ್ಟ್ ಸಿಟಿ. ಸರ್ ನಮಸ್ತೆ, ನಾವು ಪ್ರಗತಿ ಟಿವಿಯಿಂದ ಇದು ಎಮರ್ಜೆನ್ಸಿ ಕಾಲಿಂಗ್ ಬಾಕ್ಸ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನುವಂತಹ ಒಂದು ಅವೇರ್ನೆಸ್ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ಬೋದಾ ಸರ್ ನೀವು? ಹಾಂ ಮೇಡಮ್ ಕೊಡ್ತೀವಿ. ಅದೇ ನೀವೀಗ ಅಲ್ಲಿ ಬಟನ್ ಪ್ರೆಸ್ ಮಾಡ್ತಿಲ್ಲೋ? ಹೌದು. ಹಾಂ ಮೇಡಮ್, ಇಲ್ಲಿ ನಮಗೆ ಕಾಲ್ ಬರುತ್ತೆ. ಇಲ್ಲಿ ನಿಮ್ದು ವಿಡಿಯೋ ಎಲ್ಲ ನಮಗೆ ಕಾಣ್ತಾ ಇದೆ. ಎಸ್ ಹೌದು. ಬಟ್ ನಿಮಗೆ ವಿಡಿಯೋ ಕಾಣಲ್ಲ, ಬರೀ ಆಡಿಯೋ ಅಷ್ಟೇ ನಿಮಗೆ ಇದಾಗುತ್ತೆ. ಓಕೆ ಸರ್, ಯಾವ್ಯಾವ ಸಂದರ್ಭದಲ್ಲಿ ಎಮರ್ಜೆನ್ಸಿ ಕಾಲಿಂಗ್ ಬಾಕ್ಸ್ನ ಯೂಸ್ ಮಾಡ್ಬೋದು ಸರ್? ಹಾಂ ಮೇಡಮ್, ಇದು ಎಲ್ಲೇ ರೋಡಲ್ಲಿ ಏನಾದ್ರು ಆಕ್ಸಿಡೆಂಟ್ ಆದರೆ, ಏನಾದ್ರು ಗಲಾಟೆ ಆದರೆ, ಏನಾದ್ರು ಯಾವುದೇ ಒಂದು ಫೈರ್ ಇನ್ಸಿಡೆಂಟು, ಏನೇ ಒಂದು ಇನ್ಸಿಡೆಂಟ್ ಆದ್ರೂ ಅಲ್ಲಿ ನೀವು ನಿಂತಿರೋ ಜಾಗದಲ್ಲೇ ಆಗಲಿ ಇಲ್ಲ ಸರೌಂಡಿಂಗು ಪ್ಲೇಸಲ್ಲಾಗಲಿ ಏನೇ ಒಂದು ಇನ್ಸಿಡೆಂಟ್ ಆದ್ರೂ ಪ್ರೆಸ್ ಮಾಡಿ ನಮಗೆ ಇನ್ಫಾರ್ಮ್ ಮಾಡ್ಬೋದು ಮೇಡಮ್. ಓಕೆ ಸರ್, ಇವಾಗ ನಾನು ಕೇಳೋಕೆ ಬಯಸೋದೇನು ಅಂದರೆ ತುಮಕೂರಿನ ಯಾವ್ಯಾವ ಸ್ಥಳಗಳಲ್ಲಿ ಈ ರೀತಿಯಾದಂಥ ಎಮರ್ಜೆನ್ಸಿ ಕಾಲಿಂಗ್ ಬಾಕ್ಸ್ ಇದೆ, ಜೊತೆಗೆ ಎಷ್ಟು ಮಟ್ಟಿಗೆ ಜನ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸರ್, ಅದರ ಅಂಕಿಅಂಶಗಳು ನಿಮ್ಗೇನಾದರೂ ಲಭ್ಯ ಇರುತ್ತಾ? ಮೇಡಮ್, ಅದೇ ಇದು 42 ಪ್ಲೇಸಲ್ಲಿ ಇದೆ ತುಮಕೂರು ಸಿಟಿಯಲ್ಲಿ. ಈಗ ನೋಡಿ, ನೀವು ನಿಂತಿರಲ್ಲ ಈಗ ಅಮಾನಿಕೆರೆ ಪಾರ್ಕ್ ಮುಂದ್ಗಡೆ ಇದ್ದೀರಾ. ಈಗ ಇದೇ ಥರ ಅಲ್ಲಿ ಶಿವಕುಮಾರ ಸ್ವಾಮೀಜಿ ಸರ್ಕಲ್ ಹತ್ರ ಒಂದಿದೆ, ಬಟ್ವಾಡಿ ಸರ್ಕಲ್ ಹತ್ರ ಒಂದಿದೆ, ಮತ್ತು ಇಲ್ಲಿ ಟೌನ್ ಹಾಲ್ ಸರ್ಕಲ್ ಹತ್ರ ಒಂದಿದೆ, ಮತ್ತು ಶಿರಾ ಗೇಟಲ್ಲಿ ಇದೆ, ದಾನ ಪ್ಯಾಲೇಸ್ ಸರ್ಕಲಲ್ಲಿ ಇದೆ, ಲಕ್ಕಪ್ಪ ಸರ್ಕಲ್ ಇದೆ. ಈ ಥರ ಟೋಟಲ್ 42 ಪ್ಲೇಸಲ್ಲಿ ಇದೆ ಮೇಡಮ್. ಈಗ ಇತ್ತೀಚೆಗೆ ಎಷ್ಟು ಜನ ಇದನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ? ಹಾಗೆ ರೀಸೆಂಟ್ ಆಗಿ ಯಾವುದಾದ್ರೂ ತುರ್ತು ಸಹಾಯವಾಣಿಗೆ ಕರೆ ಏನಾದರೂ ಬಂದಿತ್ತಾ ಸರ್? ಹಾಂ ಮೇಡಮ್, ಬರುತ್ತೆ ಮೇಡಮ್. ಆ ಕಡೆ ಮರಳೂರು ದಿನ ಕಡೆ ಎಲ್ಲ ಗಲಾಟೆ ಆದಾಗ ಇದು ಲೇಡೀಸು ವಿಷಯದಾಗ ಏನಾದರೂ ಗಲಾಟೆ ತೊಂದರೆ ಆದರೆ ನಮಗೆ ಕಾಲ್ ಬಂದಿದೆ ಮೇಡಮ್. ನಮಗೆ ನೈಟ್ ಟೈಮು 11 ಗಂಟೆ 12 ಗಂಟೆ ಟೈಮಲ್ಲೆಲ್ಲ ಲೇಡೀಸ್ ಮೇಲೆ ಯಾರಾದರೂ ಅವ್ರ ಮನೇಲಿ ಹಸ್ಬೆಂಡನ್ನ ಗಲಾಟೆ ಮಾಡಿದಾಗೆಲ್ಲ ಬಂದಿದೆ ಕಾಲ್ಸು. ನಾವು ಇಮಿಡಿಯೇಟಾಗಿ ಎಮರ್ಜೆನ್ಸಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಕಳಿಸ್ಕೊಟ್ಟಿದ್ವಿ ಮೇಡಮ್ ನಾವು. ಓಕೆ ಫೈನ್ ಸರ್. ಈಗ ಇನ್ನೊಂದು ಪ್ರಶ್ನೆ ಏನು ಅಂದರೆ, ಲೈಕ್ ಇವಾಗ ನಿಮಗೆ ಕರೆ ಬಂದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಹೇಳೋದಕ್ಕಾಗಲ್ಲ. ತಕ್ಷಣ ನೀವು ಹೇಗೆ ಅದನ್ನು ಪರಿಹರಿಸ್ತೀರಾ, ಅದರಲ್ಲಿ ಯಾವ ಥರ ಕೆಲಸನ ನಿಮ್ಮ ಕಡೆಯಿಂದ ಮಾಡಲಾಗುತ್ತೆ ಸರ್? ಹೌದಾ ಮೇಡಮ್, ಅದೇ ಮೇಡಮ್, ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ನಾವು ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡ್ತೀವಿ ಮೇಡಮ್ ನಾವು. ಅದೇ ಅವರು ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಎಮರ್ಜೆನ್ಸಿ ಅವರು ವೆಹಿಕಲ್ ಅವರು ಸರ್ವಿಸ್ ಇದೆ, ಅವರು ಇಮಿಡಿಯೇಟಾಗಿ ಹೋಗ್ತಾರೆ ಮೇಡಮ್. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಆದರೆ ಸಂಬಂಧಪಟ್ಟಂತೆ ಇಲ್ಲೇ ಹತ್ರ ಯಾವುದಾದ್ರೂ ಸಿಗ್ನಲ್, ಟ್ರಾಫಿಕ್ ಸಿಗ್ನಲ್ದು ಸ್ಟೇಷನ್ ಇದ್ರೆ ನೀವು ಕೂಡ ಕಾಲ್ ಮಾಡಿ ಹೇಳ್ತೀರಾ? ಹಾಂ ಮೇಡಮ್, ಇಲ್ಲಿ ಸ್ಮಾರ್ಟ್ ಸಿಟಿ ಕಮಾಂಡ್ ಸೆಂಟರ್ ಅಂತ ನಾವು ಇಲ್ಲಿ ನಮ್ಮ ಜೊತೆಲಿ ಪೊಲೀಸ್ ಸ್ಟಾಫ್ ಇರ್ತಾರೆ. ಅವ್ರಿಗೂ ಹೇಳ್ತೀವಿ, ಅವರು ಮತ್ತೆ ಫೈರ್ ಸ್ಟೇಷನ್ಗೆ ಇಲ್ಲ ಆ ಥರ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ನಾವು ತಿಳಿಸ್ತೀವಿ ಮೇಡಮ್ ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಮತ್ತೆ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಸೊ ಆಫ್ ಆಗುತ್ತೆ. ಇದು ಆಫ್ ಆಗಲ್ಲ, ನಿಮ್ಮ ಕಡೆಯಿಂದ ಆಫ್ ಆಗಲ್ಲ. ಓಕೆ,
ನಾವಿಲ್ಲಿ ಆಫ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಸ್ಮಾರ್ಟ್ ಸಿಟಿ ಕಮಾಂಡ್ ರೂಮ್ ಅಥವಾ ಕಂಟ್ರೋಲ್ ರೂಮ್ ಏನಿದೆ, ಸೊ ಅಲ್ಲಿ ಯಾವ ರೀತಿಯಾಗಿ ನಿಮಗೆ ಸೇವೆಯನ್ನು ಒದಗಿಸ್ತಾರೆ. ಸೊ ಹೇಳ್ದಾಗೆ ಇತ್ತೀಚೆಗೆ ಅಷ್ಟೇ ನಡೆದಂಥ ಘಟನೆ ಇದು. ಯಾರೋ ಪತಿ ಪತ್ನಿ ಜಗಳದ ನಡುವೆ ಪತ್ನಿ ಕೂಡ ಮನೆ ಬಿಟ್ಟು ಬಂದು ಸಹಾಯವಾಣಿ ಮುಖಾಂತರ, ಈ ಎಮರ್ಜೆನ್ಸಿ ಕಾಲಿಂಗ್ ಬಾಕ್ಸ್ ಮುಖಾಂತರ ಕಾಲ್ ಮಾಡ್ತಾರೆ 11 ಗಂಟೆ ರಾತ್ರಿ ಸಮಯಕ್ಕೆ. ಆಗ ಬಂದು ರಕ್ಷಣೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಈ ಎಲ್ಲ ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಸೌಲಭ್ಯಗಳು ಅಂದರೆ ತುರ್ತು ಸಂದರ್ಭ, ಸುಮ್ಮನೆ ಇದನ್ನು ಯೂಸ್ ಮಾಡೋ ಹಾಗಿಲ್ಲ. ಅಪಘಾತ ಆಯಿತು, ತುಂಬ ಎಮರ್ಜೆನ್ಸಿ ಇದೆ, ಟ್ರಾಫಿಕ್ ತುಂಬ ಜಾಮ್ ಆಗಿದೆ, ಎಷ್ಟೇ ಸಮಯ ಹೋದರೂ ಅದು ಕ್ಲಿಯರ್ ಆಗ್ತಾ ಇಲ್ಲ, ಎಲ್ಲೋ ಒಂದು ಕಳ್ಳತನ ಆಯಿತು. ಸೊ ನಮಗೆ ಈ ರೀತಿಯಾದಂಥ ತೊಂದರೆಗಳು ಏನೇನು ಆಗ್ತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸಹ ಈ ಎಮರ್ಜೆನ್ಸಿ ಕಾಲಿಂಗ್ ಬಾಕ್ಸ್ನ ಯೂಸ್ ಮಾಡಿ. ಯಾಕೆಂದರೆ ಇದು ತುಮಕೂರಿನ ಸ್ಮಾರ್ಟ್ ಸಿಟಿ ಕೊಟ್ಟಿರುವಂಥ ಒಂದು ಜನರ ಸಂರಕ್ಷಣೆಗೆ ಅಂತ ಹೇಳಿಕೊಟ್ಟಿರ್ತಕ್ಕಂಥದ್ದು. ಸೊ ಇದರ ಸದುಪಯೋಗವನ್ನು ತುಮಕೂರು ನಗರದ 41 ಭಾಗಗಳಲ್ಲಿ ಏನು ಅಳವಡಿಸಿದ್ದಾರೆ ಅಲ್ಲೂ ಕೂಡ ಪಡ್ಕೊಳ್ಳಿ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಚಿತ್ರ, ಪ್ರಗತಿ ಟಿವಿ, ತುಮಕೂರು.